ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿ ಚೇತನ್ ಬ್ಲಾಗ್ಸ್. ನಾನು ಕವಿ. ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಹ್ಯಾಪಿ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 4 o'clock ಆಗಿದೆ. ನಾನು ರೆಡಿ ಆಗ್ತಾ ಇದ್ದೀನಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಶ್ರೀ ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ವರನಾಡು. ಫ್ರೆಂಡ್ಸ್, ಈಗ ಟೈಮ್ ಬಂದು 5 o'clock ಆಗಿದೆ. ನಾವು ಮನೆಯಿಂದ ಹೊರಟಿದ್ದೀವಿ. ಸೊ ಇಲ್ಲಿಂದ 5.5 hours ತೋರಿಸ್ತಾ ಇದೆ ವರನಾಡುಗೆ. ಸೊ ನೋಡಬೇಕು ಎಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ ಅಂತ. ಫ್ರೆಂಡ್ಸ್, ನಾವು ಆಲ್ ಆಫ್ ದಿ ಸಡನ್ ವರನಾಡು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಯಾಕಂತ ಅಂದರೆ ನಮಗೆ ವರನಾಡುವಿಂದ ಇನ್ವಿಟೇಷನ್ ಬಂದಿತ್ತು, ಜಾತ್ರಾ ಮಹೋತ್ಸವ ನಡೀತಾ ಇದೆ ಅನ್ನಪೂರ್ಣೇಶ್ವರಿ ದೇವಿದು ಅಂತ. ಸೊ ದಟ್ ನಮಗೆ ಯಾವತ್ತೂ ಅನ್ನಪೂರ್ಣೇಶ್ವರಿ ದೇವಾಲಯದಿಂದ ಜಾತ್ರೆಗೆ ಅಂತ ಇನ್ವಿಟೇಷನ್ ಬಂದಿರಲಿಲ್ಲ. ಸೊ ಫಸ್ಟ್ ಟೈಮ್ ನಮಗೆ ಇನ್ವಿಟೇಷನ್ ಬಂದಿದ್ದರಿಂದ ನಮಗೆ ತುಂಬ ಖುಷಿ ಆಯಿತು. ಅಮ್ಮನವರೇ ನಮ್ಮನ್ನು ಕರೀತಿದ್ದಾರೆ ಅಂತ ನಮಗೆ ತುಂಬ ಫೀಲ್ ಆಯಿತು. ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ, ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಪೂರ್ಣೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಇರೋದು March 2ಗೆ. ಬ್ರಹ್ಮರಥೋತ್ಸವ ಇದೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿದರು. ಈಗ ಟೈಮ್ ಬಂದು 10 o'clock ಆಗಿದೆ. ನಾವು ದೇವಸ್ಥಾನ ರೀಚ್ ಆಗಿದ್ದೀವಿ. ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ವೆದರ್ ಎಲ್ಲ ತುಂಬ ಖುಷಿ ಆಗ್ತಾ ಇದೆ ನನಗೆ ದೇವಸ್ಥಾನಕ್ಕೆ ಬಂದಿರೋದು. ಶಂಕರ ಪ್ರಾಣವಲ್ಲಭ ಜ್ಞಾನ ಸೌಭಾಗ್ಯ ಸಿದ್ಧ್ಯರ್ಥಂ ಈಗ ನಾವೇನು ನೋಡ್ತಾ ಇದ್ದೀವಿ, ಇದೇ ಶ್ರೀ ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಾಲಯ ವರನಾಡು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ. ಇದು ಸುಮಾರು 8ನೇ ಶತಮಾನಕ್ಕೆ ಸೇರೋ ದೇವಸ್ಥಾನ ಅನ್ನೋ ಸ್ಥಳ ಹಿನ್ನೆಲೆ ಇದೆ. 8ನೇ ಶತಮಾನದಲ್ಲಿ ಶ್ರೀ ಅಗಸ್ತ್ಯ ಮಹಾಮುನಿಗಳು ಇಲ್ಲಿ ವರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ್ರು ಅನ್ನೋ ಸ್ಥಳ ಹಿನ್ನೆಲೆ. ಅದಾದ ನಂತರದಲ್ಲಿ 1973ರಲ್ಲಿ ಈ ದೇವಸ್ಥಾನನ ಪುನರ್ ನಿರ್ಮಾಣ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಈಗ ನಾವು ಏನು ದೇವಿ ವಿಗ್ರಹ ನೋಡ್ತೀವಿ, ಆ ವಿಗ್ರಹನ ಪ್ರತಿಷ್ಠಾಪನೆ ಮಾಡಲಾಗತ್ತೆ. ಈ ದೇವಿ ವಿಗ್ರಹ ಸುಮಾರು 6 ಅಡಿ ಎತ್ತರದಲ್ಲಿದೆ. ಬಂಗಾರದ ವಿಗ್ರಹ ಆಗಿದೆ. ಮೇಲಿಂದ ಕೆಳಗೆ ದೇವಿ ಬಂಗಾರದಲ್ಲಿ ಕಂಗೊಳಿಸೋದನ್ನು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಪುರಾಣಗಳ ಪ್ರಕಾರ ಅನ್ನಪೂರ್ಣೇಶ್ವರಿ ದೇವಿಯ ಕಥೆನ ನಾವು ನೋಡ್ತಾ ಹೋದರೆ, ಹಿಂದೆ ಒಮ್ಮೆ ಶಿವ ಮತ್ತು ಪಾರ್ವತಿ ಪಗಡೆ ಆಟ ಆಡ್ತಾ ಇರಬೇಕಾದ್ರೆ ಮಾತಿಗೆ ವಿವಾದ ಬೆಳೆದು ಪರಶಿವನು ಈ ಜಗತ್ತು ಮಾಯೆ, ಇಲ್ಲಿನ ಎಲ್ಲ ವಸ್ತುಗಳು ಮಾಯೆ, ಆಹಾರ ಅನ್ನ ಎಲ್ಲವೂ ಮಾಯೆ ಅಂದಾಗ ಪಾರ್ವತೀ ದೇವಿಗೆ ಕೋಪ ಬಂದು ಮಾಯ ಆಗ್ತಾಳೆ. ಅಂದರೆ ಜಗತ್ತಿನಲ್ಲಿ ಅನ್ನ ಆಹಾರ ಎಲ್ಲವೂ ಮಾಯ ಆಗ್ತಾ ಹೋಗುತ್ತೆ. ಹಾಹಾಕಾರ ಉಂಟಾಗುತ್ತೆ, ಆಹಾರಕ್ಕೋಸ್ಕರ ಹಾಹಾಕಾರ ಉಂಟಾಗುತ್ತೆ. ಆಗ ಪರಶಿವನಿಗೂ ಸಹ ಹಸಿವಿನ ಅರಿವಾಗುತ್ತೆ. ಜಗತ್ತು ಈ ಹಾಹಾಕಾರದಿಂದ ಸಂಕಷ್ಟನ ಅನುಭವಿಸ್ಬೇಕಾಗತ್ತೆ. ದೇವಿ ಕೂಡ ಈ ಕಷ್ಟನ ನೋಡೋಕ್ಕಾಗದೆ ಕಾಶೀಪುರದಲ್ಲಿ ಅಡುಗೆ ಮನೆಯನ್ನು ತೆರೆದು ಅಲ್ಲಿ ಅನ್ನದಾನನ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಲ್ಲಿ ಪರಶಿವನೂ ಬಂದು ದೇವಿ ಹತ್ರ ಭಿಕ್ಷೆ ಬೇಡಿ ಅನ್ನವನ್ನು ಸ್ವೀಕರಿಸಿ ಊಟ ಮಾಡ್ತಾರೆ. ಪರಶಿವನಿಗೂ ಸಹ ಮಮತೆಯಿಂದ ದೇವಿ ಆಹಾರನ ಬಡಿಸ್ತಾ ಅನ್ನಪೂರ್ಣೇಶ್ವರಿ ದೇವಿಯಾಗಿ ನೆಲೆ ನಿಲ್ತಾಳೆ. ಈಗ ನೀವು ನೋಡ್ತಾ ಇರೋದು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ವಿಗ್ರಹ ಫ್ರೆಂಡ್ಸ್. ಅದು ಒಳಗಡೆಯಿಂದ ಶೂಟ್ ಮಾಡೋಕ್ಕೆ ಅಲೋಡ್ ಮಾಡಲ್ಲ. ಆಚೆಯಿಂದ ನೋಡಿದ್ರು ದೇವರು ಹೀಗೆ ಕಾಣಿಸುತ್ತೆ, ಕ್ಲಾರಿಟಿ ಇಲ್ಲ. ಬಟ್ ಈಗ ನೋಡ್ತಿರೋದೇ ಅನ್ನಪೂರ್ಣೇಶ್ವರಿ ಅಮ್ಮನವರು. ಎಲ್ರಿಗೂ ದೇವಿ ಅನ್ನಪೂರ್ಣೇಶ್ವರಿ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿಸಿ ಅರ್ಚನೆ ಕೂಡ ಮಾಡಿಸಿದ್ವಿ. ಪ್ರತಿದಿನ 11 o'clockಗೆ ಕುಂಕುಮಾರ್ಚನೆ ಇರುತ್ತೆ ಅಂತ ಹೇಳಿದ್ರು. ನಾವು ಕೂಡ ಅರ್ಚನೆಗೆ ಬರ್ಸಿದ್ವಿ. ದೇವ್ರ ಹತ್ರನೇ ಕೂರಿಸಿದ್ರು. ತುಂಬ ಖುಷಿ ಆಯಿತು. ಅವರು ಒಂದು 5 ನಿಮಿಷ ಅರ್ಚನೆ ಮಾಡ್ತಾರೆ. ಆಗ ನಾವು ದೇವ್ರನ್ನ ತುಂಬ ಚೆನ್ನಾಗಿ ನೋಡ್ಬೋದು. ಸೊ ನಮಗೆ ಅರ್ಚನೆ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಯಾಕಂದರೆ ಅಷ್ಟು ಹತ್ರದಿಂದ ದೇವ್ರನ್ನ ಅಷ್ಟೊತ್ತು ನೋಡೋಕ್ಕೆ ಅವಕಾಶ ಸಿಕ್ತು ಅಂತ. ಸೌಭಾಗ್ಯ ಸಿದ್ಧತ
ನಾವೀಗೆಲ್ಲ ದರ್ಶನ ಮಾಡಿಕೊಂಡು ಅರ್ಚನೆ ಕೂಡ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಾವೇನು ಮಡಿಲಕ್ಕಿ ತೊಗೊಂಡೋಗಿದ್ವಿ ಅದನ್ನು ಅಲ್ಲೇ ದೇವಸ್ಥಾನದಲ್ಲೇ ಒಂದು ಬಾಕ್ಸ್ ಇಟ್ಟಿರ್ತಾರೆ, ಅಲ್ಲೇ ಬಾಕ್ಸ್ಗೆ ಹಾಕಿ ಸೀರೆನ ಅಲ್ಲೇ ಕೊಡಬೇಕು, ಕೌಂಟ್ರಲ್ಲೇ ಕೊಟ್ಟು ಹೋಗಬೇಕು. ತುಂಬ ಚೆನ್ನಾಗಿತ್ತು, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ನಂಗೆ ತುಂಬ ಖುಷಿ ಆಯಿತು ಹೊರನಾಡಿಗೆ ಬಂದು. ಫ್ರೆಂಡ್ಸ್, ಈಗ ಟೈಮ್ ಬಂದು 11:45 ಆಗಿದೆ. ನಾವೇನು ತಿಂದಿರಲಿಲ್ಲ ಬೆಳಗ್ಗೆಯಿಂದ. ಸೊ ಈಗ ದೇವಸ್ಥಾನದಲ್ಲೇ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಊಟ ಅಂತೂ ತುಂಬಾ ರುಚಿಯಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಮೃತದ ಥರ ಇತ್ತು ಫ್ರೆಂಡ್ಸ್. ನೀವೇನಾದರೂ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಅನ್ನಪ್ರಸಾದನ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. 3 ಟೈಮಲ್ಲೂ ಇಲ್ಲಿ ಅನ್ನಪ್ರಸಾದ ನಡೀತಾನೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದೇವಸ್ಥಾನದ ಪಕ್ಕದಲ್ಲೇ ಟಾಯ್ ಶಾಪು ಮತ್ತು ಕಾಫಿ ಪೌಡ್ರ್ ಇದೆಲ್ಲ ಶಾಪ್ ಇತ್ತು. ಸೊ ನಾವು ಅಲ್ಲೇ ಕಾಫಿ ಪೌಡ್ರ್ ತೊಗೊಂಡು ಬಂದ್ವಿ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಶಾಪ್ ಅದು. ಇದಾಗಿತ್ತು ನಮ್ಮ ಇವತ್ತಿನ ಹೊರನಾಡು ದೇವಸ್ಥಾನದ ಬ್ಲಾಗ್. ಐ ಥಿಂಕ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ನಿಮ್ಮ ಕಮೆಂಟ್ನ ನೋಡೋದಕ್ಕೆ ಕಾಯ್ತಾ ಇರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲವ್ ಯು ಆಲ್.